ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ದು ದರ್ಶನ್ ಅಂಡ್ ಗ್ಯಾಂಗ್ ಅಂತ ಪೊಲೀಸರು ಸಾಕ್ಷಿಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡಳ ಪಾತ್ರವನ್ನು ಕೂಡ ಪೊಲೀಸರು ಎಳೆ ಎಳೆಯಾಗಿ ಆ ಚಾರ್ಜ್ ಶೀಟ್ನಲ್ಲಿ ಬಿಚ್ಚಿಟ್ಟಿದ್ರು. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯ ವೇಳೆ ವಾದವನ್ನು ಮಂಡಿಸಿರ್ತಕ್ಕಂತಹ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಸ್ವಾಮಿಯನ್ನ ಕೊಂದಿದ್ದು ದರ್ಶನ್ ಅಲ್ಲ, ದರ್ಶನ್ ಫ್ಯಾನ್ಸ್ ಸಂಘದ ಅಧ್ಯಕ್ಷ ಅಂತ ಹೇಳಿದ್ದಾರೆ, ವಾದವನ್ನು ಮಂಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರ ವಾದದ ವೈಖರಿ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆಯಲು ನಟ ದರ್ಶನ್ ಪರ ಸಿ.ವಿ. ನಾಗೇಶ್ ಹೈಕೋರ್ಟ್ನಲ್ಲಿ ವಾದ ಮಾಡುತ್ತಿದ್ದಾರೆ. ಬೆಳಿಗ್ಗೆ ಸುದೀರ್ಘ 2 ಗಂಟೆ, ಸಂಜೆ ಮತ್ತೆ 1 ಗಂಟೆಯ ಕಾಲ ವಾದ ಮಂಡಿಸಿದ್ದಾರೆ. ಆರಂಭದಲ್ಲೇ ರೇಣುಕಾಸ್ವಾಮಿ ಕಳಿಸುತ್ತಿದ್ದ ಅಶ್ಲೀಲ ಮೆಸೇಜ್ಗಳು, ಅವುಗಳನ್ನು ಪವಿತ್ರ ಗೌಡ ಮಾತ್ರವಲ್ಲದೆ ಹಲವರಿಗೆ ಕಳಿಸಿದ್ದರ ಬಗ್ಗೆ ನಾಗೇಶ್ ವಾದ ಮಾಡಿದ್ರು. ರೇಣುಕಾಸ್ವಾಮಿ ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ತುಂಬಾ ಮಹಿಳೆಯರಿಗೆ ಈ ರೀತಿ ಮೆಸೇಜ್ ಮಾಡಿದ್ದಾನೆ. ಮಹಿಳೆಯರ ಬಗ್ಗೆ ಆತನಲ್ಲಿ ಯಾವುದೇ ರೀತಿಯ ಗೌರವ ಇರಲಿಲ್ಲ ಎನ್ನುವುದು ಆತನ ಮೆಸೇಜ್ಗಳಿಂದಲೇ ಗೊತ್ತಾಗುತ್ತದೆ. ಇನ್ನು ರೇಣುಕಾಸ್ವಾಮಿಯದ್ದು ಅಸಹಜ ಸಾವು ಅಂತ ಪ್ರಕರಣ ದಾಖಲಿಸಬಹುದಿತ್ತು. ಆದರೆ ಪೊಲೀಸರು ಸೆಕ್ಷನ್ 302ರ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಶವ ಸಿಕ್ಕ ನಂತರ ಜೂನ್ 9ರಂದು ಪೋಸ್ಟ್ಮಾರ್ಟಂ ಕೂಡ ಮಾಡಿರಲಿಲ್ಲ. ಕಿಡ್ನಾಪ್, ಸಾಕ್ಷ್ಯನಾಶ, ಕೊಲೆ ಪ್ರಕರಣಗಳನ್ನು ದರ್ಶನ್ ವಿರುದ್ಧ ಹೊರಿಸಲಾಗಿದೆ. ಈ ಪ್ರಕರಣದಲ್ಲಿ 355, 201 ಜಾಮೀನು ನೀಡಬಹುದಾದ ಸೆಕ್ಷನ್ಗಳಾಗಿವೆ. ರೇಣುಕಾಸ್ವಾಮಿಯ ಕೊಲೆಯ ಉದ್ದೇಶ ಇರಲಿಲ್ಲ. ಒತ್ತಡ ಹೇರಿ ಕರ್ಕೊಂಡು ಬಂದ್ರೆ ಕಿಡ್ನಾಪ್ ಆಗುತ್ತೆ. ಆದ್ರೆ ರೇಣುಕಾಸ್ವಾಮಿ ಮೇಲೆ ಒತ್ತಡ ಹೇರಿ ಕರ್ಕೊಂಡು ಬಂದಿಲ್ಲ. ಆ ಬಗ್ಗೆ ಸಾಕ್ಷ್ಯಗಳು ಇಲ್ಲ ಎಂದು ವಾದಿಸಿದ್ರು. ಇದೇ ವೇಳೆ ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿರೋದು ಶೂನ, ಚಪ್ಪಲಿನ ಎಂಬ ಬಗ್ಗೆಯೂ ಆಕ್ಷೇಪ ಎತ್ತಿದ್ರು ನಾಗೇಶ್. ಜೂನ್ 12ಕ್ಕೆ ಶೆಡ್ನಲ್ಲಿ ಮಹಜರು ಆಗಿದೆ. ವೆಪನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶೆಡ್ನಲ್ಲಿ 2 ಕೊಂಬೆಗಳನ್ನು ಸೀಸ್ ಮಾಡಿದ್ದಾರೆ. ಅವು ನಮ್ಮ ಕಡೆ ದನ ಎಮ್ಮೆ ಓಡಿಸೋ ಕೊಂಬೆಗಳು ಇರ್ತಾವಲ್ಲ ಅಂಥದ್ದು. ಜೂನ್ 9ರಂದೇ ಇನ್ಸ್ಪೆಕ್ಟರ್ಗೆ ಮಾಹಿತಿ ಇರುತ್ತೆ. ಆದ್ರೆ ಟೈಮ್ ತಗೊಂಡು ಸಾಕ್ಷಿಗಳನ್ನು ಸೃಷ್ಟಿಸಿದ್ದಾರೆ. ಹೀಗಾಗಿಯೇ ಇದು ಕ್ರಿಯೇಟ್ ಮಾಡಿರುವ ಫ್ಯಾಬ್ರಿಕೇಟೆಡ್ ಪಂಚನಾಮೆ. ಜೂನ್ 12ರಂದು ಪೊಲೀಸರು ಸೆಕ್ಯೂರಿಟಿಗಳನ್ನ ಮನೆಗೆ ಕಳಿಸಿದ್ದಾರೆ. ಕೊಲೆ ಆಗಿರೋದು 8ನೇ ತಾರೀಕು. ಇವರು ಯಾಕೆ 12ಕ್ಕೆ ಬಂದ್ರು? ಜೂನ್ 10ಕ್ಕೆ ಕೆಲವರು ಸರೆಂಡರ್ ಆಗಿದ್ದಾರೆ. A4, A15, A16, A17 ಸರೆಂಡರ್ ಆಗ್ತಾರೆ. ಅವರು ವಾಲಂಟರಿ ಸ್ಟೇಟ್ಮೆಂಟ್ ಕೂಡ ನೀಡುತ್ತಾರೆ. ಸೀನ್ ಆಫ್ ಕ್ರೈಮ್ ಫೋಟೋ, ವಿಡಿಯೋವನ್ನು PSIಗೆ ಶೇರ್ ಮಾಡಿರ್ತಾರೆ. PSI ಮೊಬೈಲ್ನಿಂದ ಈವರೆಗೂ ರಿಟ್ರೀವ್ ಮಾಡಿಲ್ಲ ಯಾಕೆ ಎಂಬುದು ನಾಗೇಶ್ ವಾದವಾಗಿತ್ತು. ಇಷ್ಟಕ್ಕೆ ನಾಗೇಶ್ ಅವರ ವಾದ ಮುಗಿಯಲಿಲ್ಲ. ದರ್ಶನ್ಗೆ ಜಾಮೀನು ಕೊಡಿಸುವ ವಿಚಾರದಲ್ಲಿ ಮತ್ತಷ್ಟು ಪ್ರಮುಖ ಅಂಶಗಳನ್ನ ಕೋರ್ಟ್ ಮುಂದೆ ಹೈಲೈಟ್ ಮಾಡಿದ್ದಾರೆ. ವಾದ ಮುಂದುವರಿಸುತ್ತಾ ರೇಣುಕಾಸ್ವಾಮಿ ಕೊಲೆ ಮಾಡಿರೋದು ದರ್ಶನ್ ಅಲ್ಲ, ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎಂದು ವಾದಿಸಿದ್ರು ನಾಗೇಶ್. ಕೊಲೆ ಆರೋಪಿಯಾಗಿರುವ ಪ್ರದೂಷ್ ಕೊಲೆ ಮಾಡಿರೋರನ್ನ ಸರೆಂಡರ್ ಮಾಡಿಸ್ತಾನೆ. ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಅಧ್ಯಕ್ಷ. ಇದನ್ನೇ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಮರದ ಕೊಂಬೆಗಳ ಮೇಲೆ ರಕ್ತದ ಕಲೆ ಇದೆ ಅಂತ ಪಂಚನಾಮೆ ಮಾಡ್ತಾರೆ. ಆದ್ರೆ FSL ವರದಿಯಲ್ಲಿ ರಕ್ತದ ಕಲೆ ಇಲ್ಲ ಅಂತ ಬಂದಿದೆ ಎಂದ್ರು. ಬೇರೆ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆಯಾ? ಅದಕ್ಕೆ ಹೌದು ಸ್ವಾಮಿ, ಬೇರೆ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆ ಎಂದರು ನಾಗೇಶ್. ದರ್ಶನ್ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಹಾಕಿದ್ದೆ ಎನ್ನುವುದನ್ನೇ ಆಧಾರವಾಗಿಟ್ಟುಕೊಂಡು ವಾದ ಮಾಡಿದ್ರು ಸಿ.ವಿ. ನಾಗೇಶ್. ಪೊಲೀಸ್ನವರು ದರ್ಶನ್ ಚಪ್ಪಲಿ ಬಗ್ಗೆಯೇ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಶೂಗಳನ್ನು ವಶಕ್ಕೆ ಪಡೆದಿದ್ದಾರೆ. ದರ್ಶನ್ ಮನೆಯಲ್ಲಿ ಶೂಗಳು ಸಿಗೋದಿಲ್ಲ. ವಿಜಯಲಕ್ಷ್ಮಿ ಮನೆಗೆ ಹೋಗ್ತಾರೆ. ಆಗ ವಿಜಯಲಕ್ಷ್ಮಿ ಕೆಲವು ಶೂಗಳನ್ನ ಹಾಜರುಪಡಿಸ್ತಾರೆ. ಅದರಲ್ಲಿ ಲೂಫರ್ ಶೂಗಳನ್ನು ಮಾತ್ರ ಪೊಲೀಸರು ತಗೋತಾರೆ. ಪಂಚನಾಮಾದಲ್ಲಿ ಶೂಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾದ ಬಗ್ಗೆ ಉಲ್ಲೇಖಿಸಿಲ್ಲ. ಆದರೆ FSLನವರು ಕೊಡೋ ರಿಪೋರ್ಟ್ನಲ್ಲಿ ರಕ್ತದ ಕಲೆಗಳು ಇರುತ್ತೆ ಅಂತಾರೆ. ಶೂಗೆ 1 ಡ್ರಾಪ್ ರಕ್ತ ಹಾಕಿರುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ರೇಣುಕಾಸ್ವಾಮಿ ರಕ್ತವನ್ನು ಸಂಗ್ರಹಿಸಿ FSL ಕಳಿಸಿರೋ ಬಗ್ಗೆ ಅನುಮಾನವಿದೆ. ಇನ್ನು ದರ್ಶನ್ ಮನೆಯಲ್ಲಿ ಪೊಲೀಸರು ಮಹಜರು ಮೂಲಕ ವಶಪಡಿಸಿಕೊಂಡಿದ್ದ ಪ್ಯಾಂಟ್, ಶರ್ಟ್ ಕೂಡ ಪ್ರಕರಣದ ಪ್ರಮುಖ ಸಾಕ್ಷಿಗಳಾಗಿವೆ. ಆದರೆ ಇದರಲ್ಲೂ ದೋಷವನ್ನು ಎತ್ತಿ ತೋರಿಸುವ ಪ್ರಯತ್ನ ಮಾಡಿದ್ರು ಸಿ.ವಿ. ನಾಗೇಶ್. ಪಂಚನಾಮೆಯಲ್ಲಿ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಬಗ್ಗೆ ಉಲ್ಲೇಖವಾಗಿದೆ. 14 ಜೂನ್ 2024ರಂದು ಬಟ್ಟೆಯನ್ನು ವಶಕ್ಕೆ ಪಡೆದಿದ್ದಾರೆ. ಜೀನ್ಸ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ಬಗ್ಗೆ ಉಲ್ಲೇಖಿಸಿದ್ದಾರೆ. ಪಂಚನಾಮೆಗೆ ಹೋದಾಗ ಆ ಬಟ್ಟೆಗಳು ಸಿಕ್ಕಿಲ್ಲ. ಮನೆ ಕೆಲಸದಾಕೆ ತೊಳೆದು ಹಾಕಿರೋದು ಗೊತ್ತಾಗಿದೆ. ಮಹಡಿ ಮೇಲೆ ಆ ಬಟ್ಟೆಗಳನ್ನು ಒಣಗಿಸಲು ಹಾಕಲಾಗಿತ್ತು. ಮನೆ ಕೆಲಸದಾಕೆಯ ಹೇಳಿಕೆಯಲ್ಲಿ ಕೆಲ ಅಂಶಗಳು ಪ್ರಮುಖ ಎಂದು ಹೇಳಿಕೆ ಓದಿದ್ರು ನಾಗೇಶ್.
ಪವನ್ ಬಂದು ದರ್ಶನ್ ಬಟ್ಟೆ ಕೊಟ್ಟು ಒಗೆಯಲು ಹೇಳಿದ್ರು. ಆದ್ರೆ ಬೇರೆ ಕೆಲಸ ಆಗಿದ್ದ ಕಾರಣಕ್ಕೆ ನಾನು ಆವತ್ತು ತೊಳೆದಿಲ್ಲ. ಮರುದಿನ ಎಲ್ಲಾ ಬಟ್ಟೆಗಳ ಜೊತೆ ಸೇರಿಸಿ ಕುಕ್ಕಿ ಒಗೆದಿದ್ದೇನೆ ಎಂದಿದ್ದಾರೆ. ಅದು ಕೂಡ ಸರ್ಫ್ ಪೌಡರ್ ಹಾಕಿ ಕುಕ್ಕಿ ಒಗೆದಿದ್ದಾಗಿ ಹೇಳಿದ್ದಾರೆ. ಕುಕ್ಕಿ ಒಗೆದ ಮೇಲೆ ಹೇಗೆ ರಕ್ತದ ಕಲೆ ಸಿಕ್ತು? ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಎಂಬುದು ಸಿವಿ ನಾಗೇಶ್ ಪ್ರಶ್ನೆ. ನಾಗೇಶ್ ಅವರ ವಾದ ಆಲಿಸಿದ ನ್ಯಾಯಮೂರ್ತಿಯವರು ಚಾರ್ಜ್ ಶೀಟ್ನಲ್ಲಿ ಕೇವಲ ಕುಕ್ಕಿ ಒಗೆದಿದ್ದೇನೆ ಅಂತ ಒಂದು ಸಲ ಮಾತ್ರ ಉಲ್ಲೇಖವಾಗಿದೆ, ಕುಕ್ಕಿ ಅಂತೆಲ್ಲ ಉಲ್ಲೇಖ ಆಗಿಲ್ವಲ್ಲ ಎಂದು ಸಿವಿ ನಾಗೇಶ್ ಅವರ ವಾದದ ನಡುವೆಯೇ ಚಟಾಕಿ ಹಾರಿಸಿದ್ರು. ನಂತರ ವಾದ ಮುಂದುವರಿಸಿದ ನಾಗೇಶ್, ಕೊಲೆ ನಡೆದ ದಿನ ದರ್ಶನ್ ಮನೆಯಲ್ಲಿ ಸಿಕ್ಕ 37 ಲಕ್ಷ ಹಣವೂ ಕೂಡ ಈ ಕೇಸ್ನಲ್ಲಿ ಹಲವು ಅನುಮಾನ ಮೂಡಿಸಿದೆ. ಕೊಲೆ ಮುಚ್ಚಿ ಹಾಕಲೆಂದೇ ಹಣ ತಂದಿಟ್ಟಿದ್ರಾ ಎಂಬ ಪ್ರಶ್ನೆಗಳ ಮೂಲಕ ಆಕ್ಷೇಪ ಎತ್ತಿದ್ದಾರೆ ನಾಗೇಶ್. ದರ್ಶನ್ ಮನೆಯಲ್ಲಿ 37,40,40,000 ಹಣ ಸೀಸ್ ಮಾಡಿದ್ದಾರೆ. 18 ಜೂನ್ 2024ರಂದು ಹಣ ಸೀಸ್ ಮಾಡಿ ಪಂಚನಾಮೆ ಮಾಡಿದ್ದಾರೆ. ಪರಿಚಯ ಆಗಿರೋ ಮೋಹನ್ ಬಳಿ 38 ಲಕ್ಷ ಪಡೆದಿದ್ದರು ದರ್ಶನ್. ಆ ಹಣವನ್ನ ಸಾಕ್ಷ್ಯನಾಶಕ್ಕೆ ಇಟ್ಟಿದ್ರು ಅಂತ ತೋರಿಸಿದ್ದಾರೆ. ಮೇ ಮೊದಲ ವಾರದಲ್ಲಿ ಹಣ ವಾಪಸ್ ಅಂತ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ. ಮೋಹನ್ ರಾಜ್ ಮಗಳ ಆಲ್ಬಂ ಬಿಡುಗಡೆಗೆ ಆ ಹಣ ಪಡೆದಿದ್ರು ದರ್ಶನ್. ಜೂನ್ 8ರ ಕೊಲೆಗೂ ಈ ಹಣಕ್ಕೂ ಏನು ಸಂಬಂಧ? ಅಂದರೆ ಕೊಲೆ ಆಗುತ್ತೆ ಅಂತ ಮೊದಲೇ ತಿಳಿದು ಇಟ್ಟಿದ್ರ? ಸುಳ್ಳು ಹೇಳೋಕೆ ಒಂದು ಲಿಮಿಟ್ ಇರಬೇಕು. ಇವರು ಸಂಪೂರ್ಣವಾಗಿ ಸುಳ್ಳು ಕತೆ ಕಟ್ಟಿದ್ದಾರೆ ಎಂದರು ನಾಗೇಶ್. ಈ ಎಲ್ಲ ವಾದಗಳನ್ನ ಮಾಡುತ್ತಿರುವಾಗಲೇ ಮಧ್ಯಪ್ರವೇಶಿಸಿದ ಜಡ್ಜ್, ಇನ್ನೆಷ್ಟು ಸಮಯ ವಾದ ಮಾಡ್ತೀರಿ ಅಂದ್ರು. ಇನ್ನೊಂದು 20 ನಿಮಿಷ ಬೇಕು ಸ್ವಾಮಿ ಅಂದ್ರು ನಾಗೇಶ್. ಹಾಗಾಗಿ ಗುರುವಾರ ಮಧ್ಯಾಹ್ನ ವಾದ ಮಾಡಿ ಎಂದು ಜಡ್ಜ್ ಕಲಾಪವನ್ನ ಮುಂದೂಡಿದ್ರು. ಈ ಮಧ್ಯೆ ಕೇಸ್ ಸಂಬಂಧ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ. ಮೊದಲೇ ಹೇಳಿದ ಹಾಗೆ ಅದರಲ್ಲಿ ಪೂರಕ ಅಂತಿಮ ವರದಿಯನ್ನು ಈಗ ಪೊಲೀಸರು ಸಲ್ಲಿಸಿದ್ದಾರೆ. ಅದು ಆಗಿರ್ತಕ್ಕಂಥದ್ದು ಈ FSLನಿಂದ ಬಂದಿರತಕ್ಕಂಥ ಕೆಲವು ತಾಂತ್ರಿಕ ವರದಿಗಳ ಆಧಾರದ ಮೇಲೆ ಈ ಪೂರಕ ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ. ಹೀಗೆ ಕೋರ್ಟ್ನಲ್ಲಿ ಒಂದೆಡೆ ದರ್ಶನ್ ಜಾಮೀನಿಗೆ ಸಂಬಂಧಿಸಿದಂತೆ ವಾದ ಸರಣಿ ನಡೆದಿದೆ. ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸರಿಯಾದ ತನಿಖೆ ನಡೆಸಿಲ್ಲ ಎಂಬ ಆರೋಪ ಮಾಡುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕಮಿಷನರ್ಗೆ ದೂರು ನೀಡಿದ್ರು. ಈ ಬಗ್ಗೆ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಅವರಿಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಕಮಿಷನರ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಎದ್ದಿದೆ. ಗ್ಯಾರಂಟಿಗಳಿಂದ ಅನುದಾನಕ್ಕೆ ಕತ್ತರಿ ಬಿದ್ದಿದೆ. ಗ್ಯಾರಂಟಿಗಳನ್ನು ಅದರಲ್ಲೂ ಒಂದು 2-3 ಆದರೂ ರದ್ದು ಮಾಡಬೇಕು ಅನ್ನುವಂತಹ ಮಾತನ್ನು ಹೊಸಪೇಟೆ ಶಾಸಕ ಗವಿಯಪ್ಪ ಹೇಳಿರುವಂಥದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಯನ್ನು ನಿಲ್ಲಿಸೋದಿಲ್ಲ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ರೆ, ಮತ್ತೊಂದು ಕಡೆ ಶಾಸಕನಿಗೆ ವಾರ್ನಿಂಗ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಅಗತ್ಯವಿದೆ ಎಂದಿದ್ರು ಸತೀಶ್ ಜಾರಕಿಹೊಳಿ. ಚಿಂತನೆ ಮಾಡಬೇಕು ಅದ್ರ ಬಗ್ಗೆ, ಯಾವ ರೀತಿ ಮಾಡಬೇಕಂತ. ಅದು ಕಾರ್ಯಕ್ರಮ ಆಗಿ ಮಾಡಿರೋದು ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ. ಅಂದರೆ ನಾವು ಇದನ್ನು ಮಾಡೋಂತೆ ಪರವಾಗಿಯೂ ಇಲ್ಲ, ವಿರೋಧವಾಗಿ ಇಲ್ಲ, ಆದರೆ ಚರ್ಚೆ ನಡೀತಾ ಇದೆ. ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡ್ತೀವಿ ಅಂದಿದ್ರು DK ಶಿವಕುಮಾರ್. ಬಸ್ ಚಾರ್ಜ್ ನಾವು ಕೂಡ ತಯಾರಿದ್ದೇವೆ, ಆದರೂ ನಿಮ್ಮ ಕಂಡಕ್ಟರ್ ತಗೋತಾ ಇಲ್ಲ ಅಂತ ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಅದನ್ನು ನೋಡೋಣ. ನಾವು ರಾಮಲಿಂಗಾರೆಡ್ಡಿ ಅವರೆಲ್ಲ ಸರ್ಕಾರದಲ್ಲಿ ಕೂತ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಬಾರದು, ಮಲ್ಲಿಕಾರ್ಜುನ್ ಖರ್ಗೆ. ಈ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದ್ವಿ ಇವತ್ತು. ನಿಮ್ಮಲ್ಲಿ ಏನು ಬಜೆಟ್ ಇದೆ, ಆ ಬಜೆಟ್ ತಕ್ಕಂತೆ ಗ್ಯಾರಂಟಿಗಳು ಕೊಡಿ. ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರದಿಂದಲೇ ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅಂತ ಮಾತಾಡಿದ್ದು ಒಬ್ರ ಇಬ್ರ? ಎಲ್ಲರೂ ಹೇಳ್ತಾನೆ ಇದ್ದಾರೆ, ಜನನೂ ಕೇಳ್ತಾನೆ ಇದ್ದಾರೆ. ಯಾರೊಬ್ಬರೂ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ, ಬೇಸರ ಹೊರಹಾಕಬಾರದು ಅಂತ ಖುದ್ದು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರನ್ನ ಜೊತೆಯಲ್ಲಿ ಕೂರಿಸಿಕೊಂಡು ವಾರ್ನಿಂಗ್ ಕೊಟ್ಟಿದ್ರು. ಆದರೂ ಗ್ಯಾರಂಟಿಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಅಪಸ್ವರ, ಬೇಸರ, ಸಿಟ್ಟು ಮಾತ್ರ ಕಡಿಮೆಯಾಗಿಲ್ಲ. ಇವತ್ತು ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಎತ್ತಿದ್ದು ಕಾಂಗ್ರೆಸ್ ಶಾಸಕ ಗವಿಯಪ್ಪ. ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ.
ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ ಎಲ್ಲರೂ ಕೂಡಿ. ಕಾಂಗ್ರೆಸ್ ಶಾಸಕ ಗವಿಯಪ್ಪನವರೇ ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಎತ್ತಿದ್ದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯಿತು. ಬಿಜೆಪಿಯವರಿಗೂ ಭರ್ಜರಿ ಆಹಾರವಾಯಿತು. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅದನ್ನು ನಾವು ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಸರ್ಕಾರ ಪಾಪರ್ ಆಗಿದೆ ಅನ್ನೋದು ಒಪ್ಕೊಳಕ್ಕೆ ರೆಡಿ ಇಲ್ಲ. ಆದರೆ ಜನ ಹೇಳ್ತಾ ಇದ್ದಾರೆ ಸರ್ಕಾರ ಪಾಪರ್ ಆಗಿದೆ. ಜನ ಹೇಳ್ತಾ ಇದ್ದಾರೆ, ಪಬ್ಲಿಕ್ ಹೇಳ್ತಾ ಇದ್ದಾರೆ, ನಿಮ್ಮ ಈ ಗ್ಯಾರಂಟಿ ಬಿಟ್ಬಿಡ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಜನ ಮಾತಾಡ್ತಾ ಇದ್ದಾರೆ. ಗವಿಯಪ್ಪ ಗವಿಯಿಂದ ಕೂಗಿದ್ರು. ಸಿದ್ದರಾಮಯ್ಯನವರು ಬಿಲ್ದಲ್ಲಿ ಸೇರ್ಕೊಂಬಿಟ್ಟಿರೋದ್ರಿಂದ ಕೇಳಿಸ್ತಾ ಇಲ್ಲ. ಬಿಲ ಮುಚ್ಚಿಬಿಟ್ಟಿದೆ. ಅದನ್ನು ಬಿಲನ್ನು ಓಪನ್ ಮಾಡೋಣ. ಬರೀ ಗವಿಯಪ್ಪರದ್ದು ವಿಚಾರ ಅಲ್ಲ, ಬಹುತೇಕವಾಗಿ ಎಲ್ಲ 224 ಜನ ಶಾಸಕರದ್ದು ಮಂತ್ರಿಗಳದ್ದು ಇದೆ. ಅದು ಆಡಳಿತ ಪಕ್ಷ ಶಾಸಕರು ಇದನ್ನು ಹೆಚ್ಚು ತಮ್ಮ ಪಕ್ಷದ ವೇದಿಕೆಯಲ್ಲಿ ಲೆಜಿಸ್ಲೇಚರ್ ಪಾಟೀಲ್ ಈಗಾಗಲೇ ಹೇಳಿದ್ದಾರೆ. ಗವಿಯಪ್ಪರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಶಾಸಕರ ಒಂದು ಭಾವನೆ, ಅನಿಸಿಕೆ ಇದೆ. ಯಾಕಂದರೆ ಗ್ಯಾರಂಟಿ ಮಾಡುವಾಗ ಯಾವುದೇ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡದೆ ಈ ಗ್ಯಾರಂಟಿಗಳನ್ನು ಮಾಡಿದ್ರಿಂದ ನೇರವಾಗಿ ಅಭಿವೃದ್ಧಿಗೆ ಹಣ ಇಲ್ದಂಗಾಗಿದೆ. ಗ್ಯಾರಂಟಿಯ ಭಾರ ಸರ್ಕಾರಕ್ಕೆ ಮುಂಭಾರವೂ ಆಗಿದೆ, ಹಿಂಭಾರವೂ ಆಗಿದೆ. ಆ ಭಾರದಲ್ಲಿ ಅಭಿವೃದ್ಧಿ ಬಂಡಿ ಮುಗ್ರಿಸ್ಬಿಟ್ಟಿದೆ. ಪೆನ್ಷನ್ ಕೊಡೋದಕ್ಕೂ ಕೂಡ ಸಾರಿಗೆ ನಿಗಮಗಳಲ್ಲಿ ದುಡ್ಡಿಲ್ಲ, ಇದ್ರ ಪರಿಣಾಮ. ಗೌರವಧನ ಕೊಡೋದಕ್ಕೂ ಹಣ ಇಲ್ಲ, ಇದ್ರ ಪರಿಣಾಮ ಬೆಲೆ ಏರಿಕೆ, ಇದ್ರ ಪರಿಣಾಮ BPL ಕಾರ್ಡ್ ರದ್ದು, ಇದರ ಪರಿಣಾಮ ತಿನ್ನ ಅನ್ನಕ್ಕೂ ಕಲ್ಲು. ಇದೊಂದು ಬಾಕಿ ಉಳಿದಿದೆ, ಪೋಸ್ಟ್ ಮಾರ್ಟಮಿಗೂ ದರ ನಿಗದಿ ಮಾಡಿಬಿಡಿ, ಅದಕ್ಕೂ ಒಂದು ಸತ್ಯ ಹೇಳದ ಮೇಲೂ ನಿಮ್ಗೊಂದು ತೆರಿಗೆ ಸಂಗ್ರಹ ಮಾಡಬಹುದು. ಸುಮ್ನೆ ವಿರೋಧ ಪಕ್ಷದವರಿಗೆ ಅಸ್ತ್ರ ಕೊಟ್ಟು ಹೊಡೆಸಿಕೊಳ್ಳಬೇಕಾದ ಪರಿಸ್ಥಿತಿಯನ್ನ ಕಾಂಗ್ರೆಸ್ನವರೇ ತಂದಿಡುತ್ತಿದ್ದಾರೆ. ಅದಕ್ಕೆ ಸಿಟ್ಟಿಗೆದ್ದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಪಸ್ವರ ಯಾರೇ ಎತ್ತಿದ್ರೂ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟರು. ಗ್ಯಾರಂಟಿಗಳು ನಿಲ್ಲಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿನೂ ಸ್ಪಷ್ಟಪಡಿಸಿದ್ರು. ನನಗೆ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಹಸ್ ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲೇಷನ್. ಯಾವ ಗ್ಯಾರಂಟಿನೂ ನೋ ಕ್ವಶನ್ ಆಫ್ ಚೇಂಜಿಂಗ್, no question of withdrawing. It will continue, further continue. No MLA should speak on that. If that is the case, we are going to take a disciplinary action. ಸಿಗಬೇಕಾಗಿದೆ, ಹೆಚ್ಚಿಗೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದ್ದೀವಿ, ಬಜೆಟಲ್ಲಿ ಇದ್ರೆ ಕೊಡ್ತಾ ಇದ್ದೀವಿ. ಅವ್ರು ಕೇಳೋದು ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಆದರೆ ನಮ್ಮ ಬಜೆಟ್ನಲ್ಲಿ ಏನು ನಾವು ಕೊಟ್ಟಿದ್ದಾರೆ CM ಅವರು, ಅಷ್ಟನ್ನೇ ಆಯಾ ಇಲಾಖೆಯವರು ಶಾಸಕರಿಗೆ ಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದರಲ್ಲಿ ಸಿಂಹಪಾಲು ಗ್ಯಾರಂಟಿಗಳಿಗಿವೆ. ಇದನ್ನ ಯಾರೊಬ್ಬರೂ ಅಲ್ಲಗಳೆಯಲ್ಲ. ಆದರೂ ಗ್ಯಾರಂಟಿಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ತಲುಪ್ತಿದೆ ಅನ್ನೋ ಮಾತುಗಳಿಗೂ ಕಾಂಗ್ರೆಸ್ನವರೇ ಕಡಿವಾಣ ಹಾಕೋಕ್ಕಾಗ್ತಿಲ್ಲ. ಇದಕ್ಕೂ ಕಾರಣಗಳಿವೆ. ಅಧಿಕಾರಕ್ಕೆ ಬರಲು ಕ್ಷೇತ್ರಗಳಲ್ಲಿ ಹಲವಾರು ಆಶ್ವಾಸನೆಗಳನ್ನು ನೀಡಿ ಶಾಸಕರಾಗಿದ್ದಾರೆ. ಕೇವಲ ಪಕ್ಷದ ಪ್ರಣಾಳಿಕೆ ಮಾತ್ರವಲ್ಲ, ಕ್ಷೇತ್ರವಾರು ಭರವಸೆಗಳ ಮಹಾಪೂರವನ್ನೇ ಹರಿಸಿದ್ರು. ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಚುನಾವಣೆ ವೇಳೆ ವಾಗ್ದಾನವನ್ನೂ ಕೈನಾಯಕರು ಮಾಡಿದ್ದಕ್ಕೆ ಗೆದ್ದಿದ್ದು. ಈಗ ತಮ್ಮದೇ ಸರ್ಕಾರ ಇದ್ದರೂ ಕೊಟ್ಟ ಭರವಸೆ ಈಡೇರಿಸಲಾಗದೆ ಫಜೀತಿಗೆ ಸಿಲುಕಿದ್ದಾರೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗ್ತಿಲ್ಲ. ಬಡವರಿಗೆ ಮನೆ ಹಂಚಿಕೆಯಂತಹ ಯೋಜನೆಗಳ ವಿಚಾರದಲ್ಲೂ ವಿಳಂಬವಾಗ್ತಿದೆ. ಕ್ಷೇತ್ರಗಳಲ್ಲಿ ರಸ್ತೆ, ನೀರಾವರಿ ಯೋಜನೆಗಳಿಗೂ ಅನುದಾನ ಸಿಗುತ್ತಿಲ್ಲ. ಹೀಗಾಗಿನೇ ಪ್ರತಿಪಕ್ಷದ ಶಾಸಕರಿಗಿಂತಲೂ ಆಡಳಿತ ಪಕ್ಷದ ಶಾಸಕರ ಮೇಲೆ ಹೆಚ್ಚಿನ ಒತ್ತಡ ಶುರುವಾಗಿದೆ. ಗ್ಯಾರಂಟಿಗಳ ಸೋಲು ಗೆಲುವು ಹಾಗೂ ಅನುದಾನ ಹಂಚಿಕೆಯ ಇಂಚಿಂಚು ಲೆಕ್ಕವನ್ನ ಬಿಜೆಪಿ ನಾಯಕರು ಸಂಗ್ರಹಿಸಿದ್ದಾರೆ. ಡಿಸೆಂಬರ್ನಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ಆರ್ಥಿಕತೆಯ ಲೆಕ್ಕವನ್ನ ಜನರ ಮುಂದಿಡ್ತೀವಿ ಅಂತ ವಿಪಕ್ಷಗಳೇ ಸರ್ಕಾರಕ್ಕೆ ಸವಾಲು ಹಾಕಿವೆ. ನೋಡೋಣ ಈ ಗ್ಯಾರಂಟಿಗಳಿಂದ ಇನ್ನೂ ಏನೇನಾಗುತ್ತೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ ವಕ್ಫ್ ವಿಷಯದಲ್ಲಿ ಪ್ರತ್ಯೇಕವಾದಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಯಾತ್ರೆ ಆರಂಭ ಆಗಿದೆ. ಆದರೆ ಏನಾದರೂ ಮನಸ್ತಾಪಗಳಿದ್ರೆ ಕೂತ್ಕೊಂಡು ಮಾತನಾಡೋಣ ಅಂತ ಹಿರಿಯರಾಗಿರುವಂತಹ ಯಡಿಯೂರಪ್ಪನವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಆದರೆ ನನ್ನ ಹೋರಾಟ ಕುಟುಂಬಕ್ಕಾಗಿಯೂ ಅಲ್ಲ, CM ಸ್ಥಾನಕ್ಕಾಗಿಯೂ ಅಲ್ಲ, ಜನರಿಗಾಗಿ, ಪಕ್ಷಕ್ಕಾಗಿ ಅಂತ ಯತ್ನಾಳ್ ಅವರು ಮತ್ತೆ ಸಿಟ್ಟನ್ನು ಹೊರಹಾಕಿದರು. ಇದು ಕಾಂಗ್ರೆಸ್ನವರಿಗೆ ದೊಡ್ಡ ಅಸ್ತ್ರವಾಗಿ ಕೂಡ ಸಿಕ್ಕಿದೆ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ. ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ.
ರಾಜ್ಯ ಬಿಜೆಪಿಯ ಸ್ಥಿತಿ ಒಡೆದ ಮನೆಯಂತಾಗಿದೆ. ಕಾಂಗ್ರೆಸ್ ವಿರುದ್ಧದ ವಕ್ಫ್ ಹೋರಾಟದಿಂದ ಬಿಜೆಪಿಯಲ್ಲಿನ ಜಗಳ, ಒಡಕು ಎಲ್ಲವೂ ಬಹಿರಂಗವಾಗ್ತಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿರುವ ರೆಬಲ್ಸ್ಗಳು. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ. ಆದರೆ ಇವರು ನಡೆಸುತ್ತಿರುವ ಹೋರಾಟದ ಹಾದಿ ನೋಡ್ತಿದ್ರೆ ಸರಕಾರದ ವಿರುದ್ಧಾನ ಅಥವಾ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧಾನ ಅನ್ನುವಂತಿದೆ. ಇವತ್ತು 2ನೇ ದಿನ ವಕ್ಫ್ ಪ್ರತಿಭಟನೆಯಲ್ಲಿ ಬಿಎಸ್ವೈ ಕುಟುಂಬದ ಮೇಲೆ ನೇರ ರೋಷಾವೇಶ ಹೊರಹಾಕಿದ್ರು ಯತ್ನಾಳ್. ಭಯ ಯಾಕಾಗ್ತದ್ರಿ? ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ, ರಾಜ್ಯಾಧ್ಯಕ್ಷ ಕಸೋದ್ರ ಸಲ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲ ಹೋರಾಟ ಇಲ್ಲ. ಜನಜಾಗೃತಿ ಮಾಡ್ಲಕತ್ತೀವಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಮುಗಿಸ್ಲಿಕ್ಕೆ ನಾವು ಮಾಡ್ತಾ ಇಲ್ಲ. ಯಡಿಯೂರಪ್ಪನ ಸ್ವಹಿತ ಶಕ್ತಿಗೆ ಮಾಡಿದ್ರಲ್ರಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡೋದಕ್ಕೆ. ಹೌದು, ಈಗ 4 ವರ್ಷದಿಂದ ದೂರ ಕೊಟ್ಟು ಒಂದು ರೂಮ್ ತುಂಬೈತ್ರಿ ನೀವು ದಿಲ್ಲಿ ಒಳಗೆ. ಇದು ಇರಲ್ಲ, 4 ರೂಮ್ ತುಂಬ 4 ಯತ್ನಾಳ್ ಉಚ್ಚಾಟನೆ ಮಾಡ್ರಿ. ಇಷ್ಟೇ ಅಲ್ಲ, ಉಪಚುನಾವಣೆಯ ಸೋಲನ್ನ ಎಲ್ರೂ ಹೊರಬೇಕಾಗತ್ತೆ. ಪ್ರತ್ಯೇಕ ಹೋರಾಟ ಬಿಟ್ಟು ಬನ್ನಿ ಎಂದು ಬಿಎಸ್ವೈಗೆ ಮತ್ತೆ ಟಾಂಗ್ ಕೊಟ್ರು ಯತ್ನಾಳ್. ಏನು 3 ಉಪಚುನಾವಣೆ ನಮ್ಮ ನಿರೀಕ್ಷೆ ಮೀರಿ ನಮ್ಗೆ ಹಿನ್ನಡೆ ಆಗಿದೆ, ಅದನ್ನು ಒಪ್ಕೊಳ್ಬೇಕು. ಏನು ಕೊರತೆ ಆಗಿದೆ ಅನ್ನೋದನ್ನ ಎಲ್ಲರೂ ಕುಂತು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆ ರೀತಿ ಘಟನೆ ಮರುಕಳಿಸದೆ ಎಚ್ಚರ ವಹಿಸುವಂತ. ಎಲ್ಲೊಂದ್ ಕಡೆ ವಿಜಯೇಂದ್ರ ಅವರಿಗೆ ಇದು ಹಿನ್ನಡೆ ಅಂತ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಯಡಿಯೂರಪ್ಪನ ಪ್ರಶ್ನೆ ಇಲ್ಲ, ಈ ಚುನಾವಣೆ 3 ಕಡೆ ಆಗಿರುವಂತದ್ದು ಒಂದು ರೀತಿ ನಮ್ಗೆ ಹಿನ್ನಡೆ ಆಗಿದೆ. ಎಲ್ಲರೂ ಸಹ ಈ ಜವಾಬ್ದಾರಿನ ಹೊರಬೇಕು. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ, ಚರ್ಚೆ ಮಾಡೋಣ. ಏನಾದ್ರು ಕೊರತೆಗಳಿದ್ರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ಪಕ್ಷವಾಗಿ ನಾವು ಭಾರತ ಮಾತಾ ಕಿ ಜೈ ಹೇಳ್ತೀವಿ, ಜೈ ನರೇಂದ್ರ ಮೋದಿ ಹೇಳ್ತೀವಿ, ಅಟಲ್ ಬಿಹಾರಿ ವಾಜಪೇಯಿ ಜೈ ಹೇಳ್ತೀವಿ. ರಾಜ್ಯ ನಾಯಕರೇ ಇಲ್ಲ, ಎಲ್ಲರೂ ರಾಜ್ಯ ನಾಯಕರೇ ನಾವು. ರಾಜ್ಯ ನಾಯಕರು ಬಿಟ್ಟರೆ ನಾವೇನು ಗ್ರಾಮ ಪಂಚಾಯತ್ ರೆಬಲ್ಸ್ಗಳನ್ನ ಜೊತೆಗಿಟ್ಟುಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕಿಳಿದಿರುವ ಯತ್ನಾಳ್ ಜನಪ್ರಿಯತೆ ಹೆಚ್ಚಿಸಿಕೊಳ್ತಿದ್ದಾರೆ. ಯತ್ನಾಳ್ ಪ್ರತ್ಯೇಕ ಹೋರಾಟ ವಿಜಯೇಂದ್ರ ಬಣದ ಬಿಜೆಪಿ ನಾಯಕರಿಗೆ ಇರುಸು ಮುರಿಸು ಉಂಟು ಮಾಡ್ತಿದೆ. ಇದರಿಂದ ಎಚ್ಚೆತ್ತಿರುವ ನಾಯಕರು ನಾವು ಕೂಡ 3 ದಿನ ಹೋರಾಟ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂದಿದ್ದಾರೆ. ಇಲ್ಲ, ವಿಧಾನಸಭೆ ಒಳಗಡೆ ಒಂದೇ ಟೀಮ್ ಆಗಿ ಹೊರಗಡೆ ಈಗ ಹಿಂದೂ ಟೀಮ್ ಅಂತ ಹೇಳಿ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀರಿ, ಅದರಲ್ಲಿ 2 ಪ್ರಶ್ನೆ ಏನೂ ಇಲ್ಲ. ಎಲ್ಲರೂ ಕೊಡ್ತಾರೆ ಸಹಕಾರ. ಭಿನ್ನ ಮತ ಇಲ್ಲ, ಎಲ್ಲರೂ ಬಿಜೆಪಿ ಪರ ಮತ ಇದ್ದಾರೆ, ಭಿನ್ನ ಮತ ಇಲ್ಲ. ಕೆಲವು ವಿಚಾರಗಳಲ್ಲಿ ಅಭಿಪ್ರಾಯಗಳ ಭಿನ್ನ ಇದೆ ಅಷ್ಟೇ. ಇದು ನಮ್ಮ ಪಕ್ಷದ ವರಿಷ್ಠರ ಗಮನಕ್ಕೆ ಬಂದಿದೆ. ಬಹುತೇಕವಾಗಿ ಬರುವಂತಹ ತಿಂಗಳಲ್ಲಿ ಇದನ್ನ ಸೌಹಾರ್ದತೆಯಿಂದ ನಮ್ಮ ಹೈಕಮಾಂಡ್ ನಿಭಾಯಿಸಿದಂತ ವಿಶ್ವಾಸ ನನಗೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಸದ್ಗುರು ಮಹಾಂತೇಶ್ವರ ಮಠದಿಂದ ಅಭಿಯಾನ ಆರಂಭಿಸಿದ ಯತ್ನಾಳ್ ಬಳಿಕ ಕಲಬುರಗಿ ನಗರದಲ್ಲಿ ವಕ್ಫ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ಮಠ ದೇವಸ್ಥಾನಗಳ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ ಅಂತಲೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚುನಾವಣೆಯಲ್ಲಿ ಇವಿಎಂ ಅನ್ನು ಹ್ಯಾಕ್ ಮಾಡಿ ಮಹಾರಾಷ್ಟ್ರದಲ್ಲಿ ಮತ್ತೆ ಬಿಜೆಪಿ ನೇತೃತ್ವದ ಮಹಾಯುತಿ ಗೆದ್ದಿದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಮಾಡ್ತಾ ಇರುವಂತಹ ಆರೋಪ. ಬರೀ ಆರೋಪ ಮಾತ್ರ ಅಲ್ಲ, ಬ್ಯಾಲೆಟ್ ಪೇಪರ್ ಚುನಾವಣೆಗೂ ಕೂಡ ಖರ್ಗೆ ಅವರು ಪಟ್ಟು ಹಿಡಿದಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಬ್ಯಾಲೆಟ್ ಪೇಪರ್ ಬೇಕಿಲ್ಲ, ಇವಿಎಂ ಸಾಕು ಅನ್ನುವಂಥ ಸ್ಪಷ್ಟ ಉತ್ತರ ಸಿಕ್ಕಿದೆ. नहीं, वो ईवीएम छोड़ दो, हमको ईवीएम पीवीएम कुछ नहीं, हमको होना बैलेट पेपर पे वोट बस. ನಮಗೆ ಇವಿಎಂ ಬೇಕಿಲ್ಲ, ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ಆಗಬೇಕು. ಇದು ನವೆಂಬರ್ 23 ಶನಿವಾರ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಫಲಿತಾಂಶ ಬಂದಾಗಿನಿಂದ ಕಾಂಗ್ರೆಸ್ನವರು ಇವಿಎಂ ಮೇಲೆ ನಂಬಿಕೆ ಇಲ್ಲ ಅಂತ ಸಾರಿ ಹೇಳ್ತಾ ಇದ್ರು.
ಆದ್ರಿವತ್ತು ಬಹಿರಂಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವಿಎಂ ಹ್ಯಾಕ್ ಆಗ್ತಿದೆ, ಬಿಜೆಪಿಯವರು ಇವಿಎಂ ಗೋಲ್ಮಾಲ್ ಮಾಡ್ತಿದ್ದಾರೆ, ನಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾಗಲು ಕಾರಣ ಇವಿಎಂ ಅಂತ ಬಹಿರಂಗವಾಗಿ ಆರೋಪಿಸಿದ್ರು. ಜೊತೆಗೆ ಬ್ಯಾಲೆಟ್ मतदानಕ್ಕೂ ಆಗ್ರಹಿಸಿದ್ರು. अरे हमारा सब जितनी भी शक्ति लगा के एससी एसटी ओबीसी गरीब तबके के लोग, छोटे कम्युनिटी के लोग, ये लोग जो अपना वोट दे रहे हैं वो वोट फजूल जा रहा है. नहीं, वो ईवीएम छोड़ दो, हमको ईवीएम पीवीएम कुछ नहीं, हमको होना बैलेट पेपर पे वोट बस. ಜಾರ್ಖಂಡ್ನಲ್ಲಿ ಇಂಡಿಯಾ ಕೂಟ ಗೆದ್ದಿದೆ. ವಯನಾಡಿನಲ್ಲಿ ಪ್ರಿಯಾಂಕಾ ವಾದ್ರಾ ದಾಖಲೆಯ ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಕರ್ನಾಟಕದಲ್ಲಿ 3 ಬೈ ಎಲೆಕ್ಷನ್ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಆದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದಕ್ಕೆ ಇವಿಎಂ ಕಾರಣ. ಬಿಜೆಪಿಯವರು ಸಣ್ಣ ಪುಟ್ಟ ಕ್ಷೇತ್ರಗಳನ್ನ ಬಿಟ್ಟು ಮಹಾರಾಷ್ಟ್ರವನ್ನ ಇವಿಎಂಗಳ ಮೂಲಕ ಗೆದ್ದಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ನೇರ ಆರೋಪ. ಆದರೆ ಬಿಜೆಪಿ ನಾಯಕರು ನೀವು ಗೆದ್ದಾಗ ಇವಿಎಂ ಸರಿಯಿತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ನಮಗೂ ಡೌಟ್ ಇದೆ. ನಮಗೂ ಕರ್ನಾಟಕದಲ್ಲಿ ನಮ್ಮ ಜ್ಞಾನೇಂದ್ರ ಯಾವಾಗ ಹೇಳ್ತಾ ಇದ್ರು, ಅಣ್ಣ ಅದು ಹೆಂಗಣ 136 ಬಂದ್ಬಿಡ್ತು, ಅವರೇ 90 ಮೇಲೆ ಇರಲಿಲ್ಲ ಅವ್ರಿಗೆ. ಅವ್ರು ಕಾಂಗ್ರೆಸ್ ಅವ್ರು ಕೇಳಿದ್ರೆ 90 ಸೀಟ್ ಅಷ್ಟೇ ಬರೋದು ಕರ್ನಾಟಕದಲ್ಲಿ ಅಂದರು. 136 ಹೆಂಗೆ ಬಂತು? ನಮಗೂ ಇವಾಗ ಡೌಟ್ ಇದೆ, ಅದ್ರ ಮೇಲೆ ನಮಗೂ ಡೌಟ್ ಇದೆ. ಅದಕ್ಕೆ ರಾಜೀನಾಮೆ ಕೊಟ್ಬಿಡಿ, ನಾವು ನೀವೆಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಚುನಾವಣಾ ಆಯೋಗನ ಬ್ಯಾಲೆಟಲ್ಲಿ ನಡೆಸಿ ಈ ಚುನಾವಣೆಯನ್ನ ಅಂತೇಳಿ ಕೊಟ್ಬಿಡಿ ರಾಜೀನಾಮೆ. ಇವಿಎಂ ವಿಷಯದಲ್ಲಿ ರಾಜಕೀಯ ಮಾತ್ರ ನಡೀತಾ ಇಲ್ಲ. ಇವಿಎಂ ರದ್ದುಗೊಳಿಸಿ ಬ್ಯಾಲೆಟ್ ಪೇಪರ್ ಜಾರಿಗೊಳಿಸಿ ಅಂತ ಸುಪ್ರೀಂ ಕೋರ್ಟಿಗೆ ಪಿಐಎಲ್ ಸಲ್ಲಿಸಿದ್ರು. ಆದ್ರಿವತ್ತು ಅರ್ಜಿಯನ್ನೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಚುನಾವಣೆಯಲ್ಲಿ ಗೆದ್ದರೆ ಇವಿಎಂಗಳು ತಿರುಚುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಚುನಾವಣೆಯಲ್ಲಿ ಸೋತಾಗ ಇವಿಎಂ ತಿರುಚಿದ್ದಾರೆ ಅನ್ನೋದು ಸರಿಯಲ್ಲ. ಇವಿಎಂ ಸರಿಯಿಲ್ಲ ಅಂತ ವಾದಿಸೋಕೆ ಕೋರ್ಟ್ ಸೂಕ್ತ ಜಾಗನೂ ಅಲ್ಲ. ರಾಜಕೀಯ ಪಕ್ಷಗಳಿಗೆ ಇವಿಎಂ ವ್ಯವಸ್ಥೆಯಿಂದ ಯಾವುದೇ ತೊಂದರೆ ಆಗಲ್ಲ. ನಿಮಗಷ್ಟೇ ಸಮಸ್ಯೆ ಇದ್ದು ನಿಮ್ಮ ಕೋರಿಕೆ ಈಡೇರಿಸಲು ಆಗಲ್ಲ. ಇನ್ಮುಂದೆ ಇಂಥ ಅರ್ಜಿಗಳನ್ನ ದಯವಿಟ್ಟು ತರಬೇಡಿ. ಹೀಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ನ್ಯಾಯಮೂರ್ತಿ PB ವರಾಳೆ ಅವರಿದ್ದ ವಿಭಾಗೀಯ ಪೀಠ ಆದೇಶ ಮಾಡಿದೆ. ಏನೇ ಆಗ್ಲಿ, ಇವಿಎಂ ಮತದಾನಗಳಿಗೆ ಕಡಿವಾಣ ಹಾಕಬೇಕು, ಬ್ಯಾಲೆಟ್ ಪೇಪರ್ಗಳಲ್ಲಿ ಮತದಾನ ಆಗಬೇಕು ಅನ್ನೋ ಇಂಡಿಯಾ ಕೂಟದ ವಾದಕ್ಕೆ ಇವತ್ತು ಜಯ ಸಿಕ್ಕಿಲ್ಲ. ಇಷ್ಟೆಲ್ಲದರ ಮಧ್ಯೆ ಮಹಾರಾಷ್ಟ್ರದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಮಹಾಯುತಿ ನಾಯಕ ಬಿಜೆಪಿ ಲೀಡರ್ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ನಿಶ್ಚಯವಾಗಿದ್ದು ಅಧಿಕೃತ ಘೋಷಣೆ ಆಗಬೇಕು. ಆದರೆ ಅಧಿಕಾರದ ರುಚಿ ನೋಡಿರುವ ಏಕನಾಥ್ ಶಿಂದೆ ಬಣ ಶಿಂಧೆಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ಪಟ್ಟು ಹಿಡಿದಿದ್ದು ಚರ್ಚೆಗಳು ನಡೀತಾನೇ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನೀರಾವರಿ ವ್ಯಾಜ್ಯಗಳ ಬಗ್ಗೆ ವಕೀಲರ ಜೊತೆ ಸಭೆ ನಡೆಸಲು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವರ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವ ಡಿಕೆಶಿ ರಾಜ್ಯದಲ್ಲಿನ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ರಿಪೋರ್ಟ್ ನೀಡಲಿದ್ದಾರೆ. ಮುಡಾದ ಸೈಟ್ ಹಂಚಿಕೆ ಹಗರಣದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸಬೇಕು ಎಂದು ಕೋರಿ ಸಲ್ಲಿಸಲಾಗಿರುವ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಡಿಸೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿದೆ. ರಾಹುಲ್ ಗಾಂಧಿ ಬ್ರಿಟನ್ ಪೌರತ್ವದ ಜೊತೆ ಭಾರತದ ಪೌರತ್ವವೂ ಪಡೆದಿದ್ದಾರೆ. ಹಾಗಾಗಿ ಭಾರತದ ಪೌರತ್ವ ರದ್ದುಗೊಳಿಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಡಿಸೆಂಬರ್ 19ರ ಒಳಗೆ ನಿರ್ಧಾರ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ನಾಳೆಯಿಂದ ಚಳಿಗಾಲದ ಸಂಸತ್ ಅಧಿವೇಶನ ಕಾವೇರಲಿದೆ. ವಕ್ಫ್ ತಿದ್ದುಪಡಿ ಮಸೂದೆ, ಗೌತಮ್ ಅದಾನಿ ವಿರುದ್ಧ ಲಂಚದ ಆರೋಪ, ಮಣಿಪುರ ಜನಾಂಗೀಯ ಸಂಘರ್ಷದ ವಿಚಾರ, ಆಡಳಿತ ವಿಪಕ್ಷಗಳ ನಡುವೆ ಸದನದಲ್ಲಿ ದೊಡ್ಡ ವಾಗ್ವಾದವೇ ಆಗಲಿದೆ. ಆಂಧ್ರಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಹರಿಯಾಣ 4 ರಾಜ್ಯಗಳಿಂದ ರಾಜ್ಯಸಭೆಯಲ್ಲಿ ಖಾಲಿ ಇರುವ 6 ಸ್ಥಾನಗಳಿಗೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಡಿಸೆಂಬರ್ 20ರಂದು ಮತದಾನ ನಡೆಯಲಿದ್ದು ಅದೇ ದಿನ ಸಂಜೆ ಫಲಿತಾಂಶ ಪ್ರಕಟವಾಗಲಿದೆ ಅಂತ ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ಫೆಂಗಲ್ ಚಂಡಮಾರುತದ ಆರ್ಭಟ ಜೋರಾಗಿದೆ. ತಮಿಳುನಾಡಿನಲ್ಲಿ ಬಿರುಗಾಳಿ, ಗುಡುಗು ಸಮೇತ ಭಾರೀ ಮಳೆಯಾಗ್ತಾ ಇದೆ. ತಮಿಳುನಾಡಿನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲೂ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇಂಗ್ಲೆಂಡ್ನಲ್ಲಿ ಬರ್ಟ್ ಚಂಡಮಾರುತ ಅಬ್ಬರ ಜೋರಾಗಿದೆ. ಪ್ರವಾಹದಿಂದಾಗಿ ರೈಲು ಮಾರ್ಗಗಳು, ರಸ್ತೆಗಳೆಲ್ಲ ನದಿಯಂತಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರವಾಹದಿಂದ ಮನೆ ಮಠ ಕಳೆದುಕೊಂಡು ಸಾವಿರಾರು ಜನ ಬೀದಿಗೆ ಬಿದ್ದಿದ್ದಾರೆ.
ದೇಶದೆಲ್ಲೆಡೆ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಗಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಂವಿಧಾನ ಒಳ್ಳೆಯವರ ಕೈಯಲ್ಲಿರಬೇಕು ಅಂದ್ರು. ಇತ್ತ ದೆಹಲಿಯ ಹಳೆಯ ಸಂಸತ್ ಭವನದಲ್ಲೂ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಯಿತು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.